ಸಿನಿಮಾ ಪ್ರಮೋಷನ್ಸ್ಗೆ ಅಂತ ಒಂದಷ್ಟು ವ್ಯಕ್ತಿಗಳು ಬರೋರು, ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿರ್ಬೋದು, ಸಿನಿಮಾ ದೀಪಿಗಳಾಗಿರ್ಬೋದು, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಇವ್ರ ಸಿನಿಮಾನ ಪ್ರಮೋಟ್ ಕೂಡ ನಾವು ಮಾಡ್ತೀವಿ ರೇಡಿಯೋ ಸ್ಟೇಷನ್ಸ್ ಅಲ್ಲಿ. ಹಾಗೆ ಬಂದಾಗ ಅಲ್ಲೊಬ್ರು ವ್ಯಕ್ತಿ ಸುನಿಲ್ ಅಂತ ಒಬ್ರು EP ಇರ್ತಾರೆ. ಅವರು ನಿಮ್ ವಾಯ್ಸ್ ಚೆನ್ನಾಗಿದ್ದಾರೆ, ನಮ್ಮ ಹೀರೋ ಡಬ್ ಮಾಡ್ತೀರಾ ಅಂದ್ರು. ಟ್ರೈ ಮಾಡ್ಬೋದು ಸರ್, ವೈ ನಾಟ್ ಅಂತ ಅಂದೆ. ಸರಿ ಇಂತಿಂತ ದಿನ ಸಿಗೋಣ, ನಂಬರ್ ಕೊಡಿ ಅಂತ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಅದಾದ್ಮೇಲೆ ಕಾಲ್ ಮಾಡ್ತಾರೆ. ಸ್ಯಾಂಪಲ್ ಅನ್ನೋ ಹೆಸರಲ್ಲಿ ಒಂದು ಸ್ಟುಡಿಯೋಗೆ ಹೋಗ್ತೀವಿ. ತುಂಬಾ ತುಂಬಾ ವೆರಿ ವೆರಿ ವೆಲ್ ನೋನ್ ಸ್ಟುಡಿಯೋ ಅದು. ಅಲ್ಲಿ ನಮ್ಮ ರಾಜಶೇಖರ್ ಸರ್ ಅಂತ ಒಬ್ರು ಸೌಂಡ್ ಇಂಜಿನಿಯರ್, ವೆರಿ ಸೀನಿಯರ್ ಸೌಂಡ್ ಇಂಜಿನಿಯರ್ ಗಳಲ್ಲಿ ಅವರು ಒಬ್ರು ಅವರು ಇರ್ತಾರೆ. ಅಂಡ್ ನಾನು ಈ ಸ್ಯಾಂಪಲ್ಗೆ ಅಂತ ಎಲ್ಲೆಲ್ಲೂ ಹೋದೆ, ಅಲ್ಲೆಲ್ರಿಗೂ ಲಕ್ಕಿಲಿ ಸೌಂಡ್ ಇಂಜಿನಿಯರ್ಸ್ಗೆ ನನ್ನ ವಾಯ್ಸ್ ಟೆಕ್ಸ್ಚರ್ ಇಷ್ಟ ಆಗತ್ತೆ. ಅವರೆಲ್ಲರೂ ನಂಬರ್ಸ್ನ ಇಸ್ಕೊಳ್ತಾರೆ, ಕೊಟ್ಟಿರಿ ನಂಬರು ಅಂತ. ಆಯ್ತು ಅಂತ ಕೊಟ್ಟಿರ್ತೀನಿ. ಅಂಡ್ ಅವ್ರಿಗೆ ಗೊತ್ತಿರತ್ತೆ ಅಲ್ಲಿ ಸೈಕಲ್ ಹೊಡಿತಾ ಇದ್ದಿದ್ದು ಕೆಲಸ ಇನ್ನೂ ಗೊತ್ತಿಲ್ಲ, ಈಗಷ್ಟೇ ಬಂದಿದ್ದಾನೆ ಅನ್ನೋದು ಗೊತ್ತಿರತ್ತೆ ಅವ್ರಿಗೆ. ಸೊ ಒಂದಷ್ಟು ಪಾತ್ರಗಳು ಮಾಡಿದ್ರೆ ಇವನು ತಿದ್ಕೊಳ್ಬಹುದು ಅನ್ನೋ ನಂಬಿಕೆ ಅವ್ರಿಗೆ ಆಲ್ರೆಡಿ ಹುಟ್ಟಿರುತ್ತೆ ದೇವರ ದಯೆಯಿಂದ. ಹಾಗಾಗಿ ಸಣ್ಣ ಪುಟ್ಟ ಪ್ರಾಜೆಕ್ಟ್ಸ್ ಕೊಡ್ತಾ ಬರ್ತಾರೆ. ಅಲ್ಲಿಂದ ನನ್ನ ಜರ್ನಿ ಶುರು ಆಗುತ್ತೆ. RJing ಮಾಡ್ತಾ ಮಾಡ್ತಾ ಸಣ್ಣ ಪುಟ್ಟ ಪಾತ್ರಗಳಿಗೆ, ಫಾರ್ ಎಕ್ಸಾಂಪಲ್ ಹೀರೋಯಿನ್ಗೆ ಯಾರೋ ಗಂಡ್ ನೋಡಕ್ ಬಂದಿದ್ದಾರೆ, ಅಲ್ಲಿ ಆ ಗಂಡ್ ನೋಡಕ್ ಬಂದಿರುವಂತ ವ್ಯಕ್ತಿ ಡೈಲಾಗ್ಸ್ ತೀರಾ ಕಡಿಮೆ ಇರುತ್ತೆ. ಸೊ ಸಿಂಕ್ ಹೇಗ್ ಮಾಡ್ಬೇಕು, ಕರೆಕ್ಟ್ ಟೈಮ್ ಹೇಗ್ ಪಂಚ್ ಮಾಡ್ಬೇಕು, ಇಮೋಷನ್ಸ್ ಹೇಗೆ ಆ ಸೀನ್ ಅಲ್ಲಿ ಏನು ಆಕ್ಟರ್ ಮಾಡಿದ್ದಾರೆ ಅದೇ ತರ ನಾವು ಇಮೋಟ್ ಮಾಡಬೇಕು. ಈ ಎಲ್ಲ ಒಂದಷ್ಟು ಅಂಶಗಳು ಏನಿದ್ವೋ ಅದನ್ನೆಲ್ಲ ಆ ಪುಟ್ ಪಾತ್ರಗಳಲ್ಲಿ ಮಾಡಿಸಿ ರೆಡಿ ಮಾಡ್ತಾರೆ ನನ್ನನ್ನ.